ಕರಳು ಊತವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಳಿಕ್ಕೆ ಪರಿಹಾರ ಏನು? ಕರಳಿನಲ್ಲಿ ಊತ ಯಾಕೆ ಬರುತ್ತಂದರೆ ಪಿತ್ತ ಮತ್ತು ವಾತ ವೃದ್ಧಿಯಾದಾಗ, ಲಿವರ್ ಸೊರಸಿಸ್, ಫ್ಯಾಟಿ ಲಿವರ್, ಅಲ್ಸರೇಟಿವ್ ಕೊಲೈಟಿಸ್, ಕರಳಿನಲ್ಲಿ ಲಿವರ್ನಲ್ಲಿ ಜಠರದಲ್ಲಿ ಊತ, ಇದರಿಂದ ಕರಳು ಬಾವು ಬರ್ತದೆ, ಕರಳು ಊತ ಬರುತ್ತೆ. ಜಂಕ್ ಫುಡ್ಡು, ಫಾಸ್ಟ್ ಫುಡ್ಗಳನ್ನು ತಿನ್ನೋದು, ಮೈದಾ ಹಿಟ್ಟಿನ ಪದಾರ್ಥಗಳನ್ನು, ಕರಿದ ಪದಾರ್ಥಗಳನ್ನು ಹೆಚ್ಚಾಗಿ ತಿನ್ನೋದು, ಕೋಲ್ಡ್ ಡ್ರಿಂಕ್ಸ್ ಅಂತ ಬರ್ತಾವೆ ನೋಡಿ, ಕೋಲ್ಡ್ ಡ್ರಿಂಕ್ಸ್ ಅಲ್ಲ ಅದು, ಕೊಲ್ಲೋ ಡ್ರಿಂಕ್ಸ್, ಅದರಲ್ಲೆಲ್ಲ ಕಾರ್ಬನ್ ಡೈಆಕ್ಸೈಡು, ಹೊಲಸು ನೀರೇ ಇರ್ತದೆ ಅದೆಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಬೆಂಗಳೂರು, ಹುಬ್ಬಳ್ಳಿ ಮತ್ತು ಧಾರವಾಡ. ಆತ್ಮೀಯರೇ, ಈ ದಿನದ ಸಂಚಿಕೆಯಲ್ಲಿ ಕರಳು ಊತ ಬರಲಿಕ್ಕೆ ಕಾರಣಗಳೇನು, ಕರಳು ಊತ ಬಂದಾಗ ಅದರ ಲಕ್ಷಣಗಳೇನು, ಕರಳು ಊತವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಳಿಕ್ಕೆ ಪರಿಹಾರ ಏನು, ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ. ಮೊದಲನೇದಾಗಿ, ಕರಳಿನಲ್ಲಿ ಊತ ಯಾಕೆ ಬರುತ್ತೆ? ಕರಳಿನಲ್ಲಿ ಊತ ಯಾಕೆ ಬರುತ್ತಂದರೆ ಪಿತ್ತ ಮತ್ತು ವಾತ ವೃದ್ಧಿಯಾದಾಗ. ಹಾಗಿದ್ರೆ ಪಿತ್ತ ಮತ್ತು ವಾತ ಯಾಕೆ ವೃದ್ಧಿಯಾಗುತ್ತೆ? ಅಜೀರ್ಣ ಮತ್ತು ಮಲಬದ್ಧತೆಯಿಂದ. ಈ ಅಜೀರ್ಣ ಮತ್ತು ಮಲಬದ್ಧತೆಯಿಂದ ಕರಳಿನಲ್ಲಿ ಮಲ ಸಂಗ್ರಹಣೆ ಆಗುತ್ತೆ. ಕರಳಿನಲ್ಲಿ ಮಲ ಸಂಗ್ರಹಣೆ ಆಯಿತು ಅಂತ ಹೇಳಿದ್ರೆ ಪಿತ್ತ ವೃದ್ಧಿ ಆಗುತ್ತೆ. ಅದರಿಂದ ಲಿವರ್ನಲ್ಲಿ ಫ್ಯಾಟ್ ಸಂಗ್ರಹಣೆ ಆಗುತ್ತೆ. ಲಿವರ್ ಸೊರಸಿಸ್, ಫ್ಯಾಟಿ ಲಿವರ್, ಅಲ್ಸರೇಟಿವ್ ಕೊಲೈಟಿಸ್, ಕರಳಿನಲ್ಲಿ ಲಿವರ್ನಲ್ಲಿ ಜಠರದಲ್ಲಿ ಊತ, ಇದರಿಂದ ಕರಳು ಬಾವು ಬರ್ತದೆ, ಕರಳು ಊತ ಬರುತ್ತೆ. ಯಾವ ಕಾರಣದಿಂದಾಗಿ? ಹೊಲಸು ಶರೀರದಲ್ಲಿ ಕೆಲವೊಬ್ಬರಿಗೆ 4-5 ದಿವಸಕ್ಕೆ ಮೋಷನ್ ಆಗ್ತಾ ಇರ್ತದೆ, ಇನ್ನು ಕೆಲವು ಜನರಿಗೆ ಅರ್ಧ ಮೋಷನ್ ಆಗ್ತಾ ಇರ್ತದೆ, ಇನ್ನು ಕೆಲವು ಜನರಿಗೆ ಚೂರು ಮೋಷನ್ ಆಗ್ತಾ ಇರ್ತದೆ, ಇನ್ನು ಕೆಲವು ಜನರಿಗೆ ಆದರೆ ಪೂರ್ತಿ ಲೂಸ್ ಆಗ್ತಾ ಇರ್ತದೆ, ಇಲ್ಲಾಂದರೆ ಭಯಂಕರ ಗಟ್ಟಿ ಆಗ್ತಾ ಇರ್ತದೆ. ಇವೆಲ್ಲ ಹೀಗಿರಬಾರ್ದು. ಮೋಷನ್ ಹೇಗಿರ್ಬೇಕಂದ್ರೆ ಒಂಥರ ಬಾಳೆಹಣ್ಣಿನ ರೀತಿಯಲ್ಲಿ ಮೋಷನ್ ಆಗಬೇಕು, ದುರ್ವಾಸನೆ ಇರಬಾರ್ದು. ಕೆಲವು ಜನ ಕುರಿ ಹಿಕ್ಕೆ ಹಾಕ್ದಂಗೆ ಹಾಕ್ತಾರೆ, ಅದು ವಾತ ವಿಕಾರ. ಇನ್ನು ಕೆಲವು ಜನ ತುಂಬ ಅಂಟಂಟಾಗಿ ಹಾಕ್ತಾರೆ, ಅದು ಪಿತ್ತ ವಿಕಾರ. ಇನ್ನು ಕೆಲವು ಜನರು ದುರ್ವಾಸನೆ ತುಂಬ ಇರ್ತದೆ, ಅದು ಕೂಡ ಲಿವರ್ನ ತೊಂದರೆಯಿಂದಾಗಿ. ಇನ್ನು ಕೆಲವು ಜನರಿಗೆ ಮೋಷನ್ ತುಂಬ ಲೂಸ್ ಆಗಿರ್ತದೆ, ಅದು ಶರೀರದಲ್ಲಿ ಪಿತ್ತಜನ್ಯವಾಗಿರ್ತಕ್ಕಂಥ ವಿಕಾರದಿಂದಾಗಿ. ಕರ್ರಗೆ ಮೋಷನ್ ಆದಾಗ ಬ್ಲೀಡಿಂಗ್ ಆಗ್ತಾ ಇರ್ತದೆ ಕರಳಿನಲ್ಲಿ ಅಂತ ಅರ್ಥ. ತುಂಬ ಯೆಲ್ಲೋ ಕಲರ್ ಮೋಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಒಂದು ಲಿವರ್ಗೆ ತೊಂದರೆ ಆಗಿದೆ ಅಂತ ಅರ್ಥ, ಕರುಳಿಗೆ ತೊಂದರೆ ಆಗಿದೆ ಅಂತ ಅರ್ಥ, ಜಠರದಲ್ಲಿ ಜೀರ್ಣಾಂಗ ವ್ಯವಸ್ಥೆಗೆ ತೊಂದರೆ ಆಗಿದೆ ಅಂತ ಅರ್ಥ. ಮಲ ಶುದ್ಧವಾಗಿರಬೇಕು. ಹೀಗಿರಬೇಕು ಅಂದರೆ ಮಲಬದ್ಧತೆ ಇರಬಾರ್ದು. ಮಲಬದ್ಧತೆ ಇರಬಾರ್ದು ಅಂತ ಹೇಳಿದ್ರೆ ಆಹಾರ ಕ್ರಮ ಬಹಳ ಮುಖ್ಯ, ಅದನ್ನು ಹೇಳ್ತೇನೆ ನಿಮಗೆ. ಒಟ್ಟಿನಲ್ಲಿ ಈ ಅಜೀರ್ಣ ಮತ್ತು ಮಲಬದ್ಧತೆಯಿಂದನೇ ಕರಳಿನಲ್ಲಿ ಮಲ ಸಂಗ್ರಹಣೆಯಾಗಿ ಅಲ್ಲಿ ಹುಳಗಳು ಉತ್ಪತ್ತಿ ಆಗ್ತವೆ. ಯಾಕಂದರೆ ಟಾಯ್ಲೆಟ್ ಎಷ್ಟು ಅಸಹ್ಯ ಅಲ್ವಾ, ಅದು ಹೊಟ್ಟೆಲೇ 4-5 ದಿವಸ ಉಳಿತಂದರೆ ಕರಳಿಗೆ ಅದು ಗಮ್ ಅಂಟ್ಕೊಂಡಂಗೆ ಅಂಟ್ಕೊಂಡಿರ್ತದೆ. ಅದಲ್ಲೇ ಅಂಟ್ಕೊಂಡು ಬ್ಯಾಕ್ಟೀರಿಯಾಗಳು, ಹುಳುಗಳು, ಜಂತು ಹುಳುಗಳು ಎಲ್ಲ ಹೆಚ್ಚಾಗಿ ಕರಳಿನಲ್ಲಿ ಹುಣ್ಣಾಗಿ, ಕೀವಾಗಿ, ಗಾಯ ಆಗಿ ಎಲ್ಲ ಕರಳೆಲ್ಲ ಊತ ಬಂದ್ಬಿಡ್ತದೆ. ಹೊರಗಡೆ ಗಾಯ ಆದ್ರೆ ವಾಸಿ ಮಾಡ್ಕೊಳ್ಳೋದು ತುಂಬ ಕಷ್ಟ, ಇನ್ನು ಒಳಗಡೆ ಗಾಯ ಆದರೆ ಎಷ್ಟು ಕಷ್ಟ ಆಗುತ್ತೆ. ಅದಕ್ಕೆ ಕಾರಣ ಏನು? ಅಜೀರ್ಣ, ಮಲಬದ್ಧತೆ, ಮಲ ಸಂಗ್ರಹಣೆ ಆಗೋದು. ಹಾಗಿದ್ರೆ ಮಲ ಯಾಕೆ ಸಂಗ್ರಹಣೆ ಆಗುತ್ತೆ? ತಡವಾಗಿ ಮಲ್ಕೊಳ್ಳೋದು, ತಡವಾಗಿ ಏಳೋದು, ವಿರುದ್ಧ ಆಹಾರಗಳನ್ನು ತಿನ್ನೋದು, ಜಂಕ್ ಫುಡ್ಡು, ಫಾಸ್ಟ್ ಫುಡ್ಗಳನ್ನು ತಿನ್ನೋದು, ಮೈದಾ ಹಿಟ್ಟಿನ ಪದಾರ್ಥಗಳನ್ನು, ಕರಿದ ಪದಾರ್ಥಗಳನ್ನ ಹೆಚ್ಚಾಗಿ ತಿನ್ನೋದು, ಹಾಗೂ ಕೋಲ್ಡ್ ಡ್ರಿಂಕ್ಸ್ ಅಂತ ಬರ್ತಾವೆ ನೋಡಿ, ಕೋಲ್ಡ್ ಡ್ರಿಂಕ್ಸ್ ಅಲ್ಲ ಅದು, ಕೊಲ್ಲೋ ಡ್ರಿಂಕ್ಸ್. ಅದು ಈ ಪ್ಯಾಕೆಟ್ನಲ್ಲಿ ಬರ್ತಾವೆ ನೋಡಿ, ಡಬ್ಬದಲ್ಲಿ ಬರ್ತಾವಲ್ಲ, ಸಾಫ್ಟ್ ಡ್ರಿಂಕ್ಸ್ ಅಂತ ಹೇಳ್ತಾರೆ. ಸಾಫ್ಟ್ ಡ್ರಿಂಕ್ಸ್ ಅಲ್ಲ, ಅದು ವೆರಿ ಹಾರ್ಡ್ ಡ್ರಿಂಕ್ಸ್ ಅವೆಲ್ಲ. ಅದರಲ್ಲೆಲ್ಲ ಕಾರ್ಬನ್ ಡೈಆಕ್ಸೈಡು, ಹೊಲಸು ನೀರೇ ಇರ್ತದೆ ಅದೆಲ್ಲ. ಅದ್ರ ಬದಲಾಗಿ ಎಳ್ನೀರು ಕುಡೀರಿ, ದಟ್ ಈಸ್ ಕೋಲ್ಡ್ ಡ್ರಿಂಕ್ಸ್. ಮಜ್ಜಿಗೆ ಕುಡೀರಿ, ಅದು ಕೋಲ್ಡ್ ಡ್ರಿಂಕ್ಸ್. ಜ್ಯೂಸ್ ಕುಡೀರಿ. ಅದೆಲ್ಲ ಹೇಗಿದೆ ಅಂತ ಹೇಳಿದ್ರೆ ನೀವು ಅದೇನೇನೇನೋ ಪ್ಯಾಷನ್ ಮಾಡ್ಲಿಕ್ಕೆ ಹೋಗಿ ಅಂಥ ಹೊಲಸನ್ನು ಕುಡಿದು ಕರಳನ್ನು ಹಾಳು ಮಾಡ್ಕೊಳ್ತಿದ್ದೀರಾ. ಅವೇನು ಕೋಲ್ಡ್ ಡ್ರಿಂಕ್ಸ್ ಅಂತ ಹೇಳ್ತಿರಲ್ಲ, ಅದನ್ನ ನಿಮ್ಮ ಮನೆಗೆ ಟಾಯ್ಲೆಟ್ಗೆ ಹಾಕಿದರೆ ಅದು ಟಾಯ್ಲೆಟಲ್ಲಿ ಇರ್ತಕ್ಕಂಥ ಕೊಳೆ ತೊಳಿತದೆ. ಅಷ್ಟೊಂದು ಕಾರ್ಬನ್ ಡೈಆಕ್ಸೈಡು, ಅಷ್ಟೊಂದು ಅದರಲ್ಲಿ ಆ್ಯಸಿಡ್ ಇರ್ತದೆ. ಅದಕ್ಕೆ ಅದು ಟಂಡಾ ಮತ್ಲಬ್ ಟಾಯ್ಲೆಟ್ ಕ್ಲೀನರ್, ಅದನ್ನು ಸರಿಯಾಗಿ ತಿಳ್ಕೊಬೇಕು. ಅಂತಹ ಯಾವುದೇ ಒಂದು ಕೃತಕವಾಗಿರ್ತಕ್ಕಂಥ ಪ್ಯಾಕಿಂಗ್ ಕೋಲ್ಡ್ ಡ್ರಿಂಕ್ಸನ್ನು ಕುಡಿಯೋದ್ರಿಂದ ಇಂತಹ ಸಮಸ್ಯೆಗಳು ಬರ್ತವೆ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಹಾಗೂ
ಮಾನಸಿಕ ಒತ್ತಡಗಳಿಂದ ಮಲಬದ್ಧತೆ ಬರುತ್ತೆ. ಸರಿಯಾಗಿ ಅಗದು ತಿಂದೇ ಇರೋದ್ರಿಂದ, ಸರಿಯಾಗಿ ಜೀವನ ಪದ್ಧತಿಯನ್ನು ರೂಢಿಸ್ಕೊಳ್ಳದೇ ಇರೋದ್ರಿಂದ, ಇಂಥ ಎಲ್ಲ ಕಾರಣಗಳಿಂದಾಗಿ ಮಲಬದ್ಧತೆ, ಅಜೀರ್ಣ ಹೆಚ್ಚಾಗುತ್ತೆ. ನಿಂತು ಆಹಾರ ಸೇವನೆ ಮಾಡೋದು, ಆಹಾರ ಸೇವನೆ ಮಾಡಿದ ತಕ್ಷಣ ನೀರು ಕುಡಿಯೋದು, ಇವೆಲ್ಲ ಕೆಟ್ಟ ಅಭ್ಯಾಸಗಳು. ಹಾಗೇನೆ ಹಾರ್ಟಿ ಮೀಲ್ ತಿನ್ನೋದು, ಎದೆಗೆ ಬರೋವರೆಗೂ ತಿನ್ನೋದು, ತಿನ್ನೋದೇ. ಹಾರ್ಟಿ ಮೀಲ್, ಇದರಿಂದನೂ ಕೂಡ ಈ ಸಮಸ್ಯೆ ಬರುತ್ತೆ. ಅದಕ್ಕೆ ಹಿತಮಿತವಾಗಿ ತಿನ್ನಬೇಕು. ದುನಿಯಾ ಕೆ ಲೋಗ್ ಅಪನೆ ಖಾನೆ ಮೇ ಆಧಾ ಕಟಾ ದಿಯಾ ತೋ ಸಾರೆ ಡಾಕ್ಟರ್ ಲೋಗ್ ಭೂಖೆ ಮರ್ ಜಾಯೇಗಾ. ಅಂದರೆ ನಾವು ಊಟದಲ್ಲಿ ಅರ್ಧ ಕಟ್ ಮಾಡಬೇಕು. ಅಗದು ತಿನ್ಬೇಕು. ಅಗದು ತಿಂದರೆ ಅದು ಅರ್ಧ ಊಟದಲ್ಲಿ ಹೊಟ್ಟೆ ತುಂಬುತ್ತೆ, ತಿಂದಿದ್ದೆಲ್ಲ ರಸ ಆಗುತ್ತೆ. ಇಲ್ಲಾಂದರೆ ತಿಂದಿದ್ದೆಲ್ಲ ಕಸ ಆಗುತ್ತೆ. ಆ ಕಸ ಹೊಟ್ಟೆ ಹಾಳು ಮಾಡುತ್ತೆ, ಜೀರ್ಣಾಂಗ ವ್ಯವಸ್ಥೆಯನ್ನು ಹಾಳು ಮಾಡುತ್ತೆ. ಅದರಿಂದ ಕರಳು ವಾಯು ಬರ್ತದೆ, ಕರಳು ಊತ ಬರುತ್ತೆ, ಕರಳು ಬಾವು ಆಗುತ್ತೆ. ಅದಕ್ಕಾಗಿ ಶುದ್ಧ ಆಹಾರ, ಸಿದ್ಧ ಜೀವನ, ಆರೋಗ್ಯಕರವಾಗಿರ್ತಕ್ಕಂಥ ಜೀವನ ಶೈಲಿಗೆ ಆಹಾರ ಶುದ್ಧೀಕರಣ ಬಹಳ ಮುಖ್ಯ. ಮಾಂಸಾಹಾರ ತಿಂದರೆ ಸುಮಾರು ಅದು ಹೊರಗೆ ಬರ್ಬೇಕಂದ್ರೆ 2-3 ದಿವಸ ಬೇಕಾಗುತ್ತೆ. ಅದು 2-3 ದಿವಸ ಹೊಟ್ಟೆಲಿದ್ರೆ ಏನಾಗಬಾರ್ದು. ಟೀ, ಕಾಫಿ, ಬೇಕರಿ ಪದಾರ್ಥ, ಸರಾಯಿ, ಗುಟ್ಕಾ, ತಂಬಾಕು, ಬೀಡಿ, ಸಿಗರೇಟ್ ಎಲ್ಲ ಕರಳುಗಳನ್ನು ಸುಟ್ಟು ಹಾಕಿಬಿಡ್ತವೆ. ಕರಳು ಸುಟ್ಟೋಯ್ತು ಅಂದರೆ, ಮ್ಯೂಕಸ್ ಹಾಳಾಯಿತು ಅಂದರೆ ಮಲ ಅಲ್ಲೇ ಸಂಗ್ರಹಣೆ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಮಲ ಸಂಗ್ರಹಣೆ ಆಯ್ತು ಅಂದರೆ ಕರಳು ಕೊಳಿತದೆ, ಊತ ಬರುತ್ತೆ, ಬಾವು ಬರುತ್ತೆ. ಅದಕ್ಕಿಂತ ದುಶ್ಚಟಗಳೆಲ್ಲ ಬಿಡಬೇಕು. ಅಜೀರ್ಣ, ಮಲಬದ್ಧತೆಗೆ ಇವೆಲ್ಲ ಕಾರಣಗಳು. ಇದೆಲ್ಲ ಸರಿಪಡಿಸ್ಕೊಂಡ ಮೇಲೆ ಇದನ್ನು ಸ್ವಚ್ಛ ಮಾಡ್ಕೊಳ್ಳೋದು ಹೇಗೆ? ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡೀರಿ. ಅದಾದಮೇಲೆ ಸಂಪೂರ್ಣವಾಗಿ ಊಟ ಬಿಡಬೇಕು. ಊಟ ಬಿಟ್ಟು ಮತ್ತೇನು ಮಾಡೋದು? ಏನು ಮಾಡೋದು ಅಂತ ಹೇಳಿದ್ರೆ, ನೀವು ತರಕಾರಿಗಳನ್ನ, ಸೊಪ್ಪುಗಳನ್ನು, ಆಲೂಗಡ್ಡೆ, ಬದನೆಕಾಯಿ ಬಿಟ್ಟು ಎಲ್ಲ ತರಕಾರಿಗಳನ್ನು ಚೆನ್ನಾಗಿ ಕುದಿಸ್ಬೇಕು. ಅದು ಕುದಿಯೋ ಟೈಮಲ್ಲಿ ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ, ಕಾಳುಮೆಣಸು, ಹಸಿ ಶುಂಠಿ, ಸೈಂಧವ ಲವಣ, ಅರಿಶಿನ ಪುಡಿ ಇದೆಲ್ಲ ಹಾಕಿ ಕುದಿಸ್ಬೇಕು. ಬೇಕಾದ್ರೆ ಮೇಲೇ ತುಪ್ಪ ಹಾಕಿ, ಒಗ್ಗರಣೆ ಹಾಕೋ ವಿಧಾನ ಬೇಡ. ಇವೆಲ್ಲವನ್ನು ಮೇಲೆ ಹಾಕಿ ಕುದಿಸಿ. ತರಕಾರಿ, ಕ್ಯಾರೆಟು, ಬೀಟ್ರೂಟು, ಸೌತೆಕಾಯಿ, ಮೂಲಂಗಿ, ಬೂದುಕುಂಬಳಕಾಯಿ, ಬೆಂಡೆಕಾಯಿ, ಬೀನ್ಸು, ಇವೆಲ್ಲ ತರಕಾರಿಗಳು ಮನೆಯಲ್ಲಿ ಯಾವುದಿರ್ತದೆ ಅಲ್ಲಿ ಗಡ್ಡೆಕೋಸು, ಎಲೆಕೋಸು ಎಲ್ಲ ಹಾಕ್ಬೋದು, ಮಿಕ್ಸ್ ಮಾಡ್ಬೋದು. ಸೊಪ್ಪುಗಳನ್ನು ಹಾಕ್ಬೋದು. ಯಾವ್ಯಾವ ತರಕಾರಿ ಇರ್ತವೆ ಎಲ್ಲ ಮಿಕ್ಸ್ ಮಾಡಿ ಕುದಿಸಿ ಅದರಲ್ಲಿ ಈ ಥರ ಪದಾರ್ಥಗಳನ್ನು ಹಾಕಿ, ತುಪ್ಪ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಅದನ್ನೇ ತಿನ್ನಬೇಕು. ಬಾಯ್ಲ್ಡ್ ವೆಜಿಟೇಬಲ್ ಅಂತ ಹೇಳ್ತಾರೆ ಇದಕ್ಕೆ. ಅಥವಾ ಇಡ್ಲಿ ಬೇಯಿಸೋ ಪಾತ್ರೆಯಲ್ಲಿ ಹಾಕಿದರೆ ಅದು ಸ್ಟೀಮ್ ಆಗುತ್ತೆ, ಅಥವಾ ಸ್ಟೀಮ್ಡ್ ವೆಜಿಟೇಬಲ್ ತಿನ್ಬೋದು. ಹೀಗೆ ಬಾಯ್ಲ್ಡ್ ಆ್ಯಂಡ್ ಸ್ಟೀಮ್ಡ್ ವೆಜಿಟೇಬಲ್ನ ತಿನ್ನಬೇಕು. ಬೆಳಗ್ಗೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್, ಮಧ್ಯಾಹ್ನ 12 ಗಂಟೆಗೆ 1 ಗ್ಲಾಸು ನೆಲನೆಲ್ಲಿಯ ಜ್ಯೂಸ್, 1 ಗ್ಲಾಸ್, 1 ಹಿಡಿ ಸೊಪ್ಪಿನಿಂದ ಮಾಡ್ಬೋದು. ಆಮೇಲೆ ಸಂಜೆ ಅಂದ್ರೂ ಮಧ್ಯಾಹ್ನ 3-3:30ಗೆ 1 ಗ್ಲಾಸ್ ಎಳೆನೀರು, ಇದಿಷ್ಟು ಮಾಡಬೇಕು. ಆಮೇಲೆ ಸಾಯಂಕಾಲದ ಹೊತ್ತಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ 1 ಗ್ಲಾಸ್ ಜೀರಿಗೆ ಕಷಾಯ. ಇವಿಷ್ಟದರೊಂದಿಗೆ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ನಿಮಗೆ ಯಾವಾಗ ಹೊಟ್ಟೆ ಹಸಿವಾಗುತ್ತೆ ಅವಾಗೆಲ್ಲ ಬಾಯ್ಲ್ಡ್ ವೆಜಿಟೇಬಲ್ ತಿನ್ನಬೇಕು. ಇದಿಷ್ಟು ಮಾಡಿದ್ರೆ ಕರಳು ಊತ, ಕರಳು ಬಾವು, ಮಲಬದ್ಧತೆ, ಅಜೀರ್ಣ ಇವೆಲ್ಲ ಸಂಪೂರ್ಣವಾಗಿ ಗುಣ ಆಗ್ತವೆ. ಆದ್ಮೇಲೆ ಇದರಲ್ಲಿ 100ಕ್ಕೆ 90ರಷ್ಟು ಜನರಿಗೆ ಸಂಪೂರ್ಣ ಪರಿಹಾರ ಸಿಗ್ತದೆ. ಇನ್ನು ವಿಪರೀತವಾಗಿ ಏನಾದರೂ ತೊಂದರೆ ಇದ್ದರೆ, ವಿಪರೀತವಾಗಿ ಅಲ್ಸರ್ ಹೆಚ್ಚಿಗೆ ಆಗಿದ್ದರೆ, ಪೆಪ್ಟಿಕ್ ಅಲ್ಸರ್ ಆಗಿದ್ದರೆ, ಲಿವರ್ ಸಿರಸಿಸ್ ಆಗಿದ್ದರೆ ಅಂಥವರು ವೈದ್ಯರ ಸಲಹೆಗೆ ಅನುಸಾರವಾಗಿ ಚಿಕಿತ್ಸೆಗಳಿದಾವೆ ಆಯುರ್ವೇದಿಕ್ನಲ್ಲಿ. ಆ ಚಿಕಿತ್ಸೆಗಳನ್ನು ಪಡ್ಕೊಂಡ್ರೆ ಆ ಒಂದು ಸಮಸ್ಯೆಗಳಿಂದನೂ ಕೂಡ ನೀವು ಪಾರಾಗಬಹುದು. ಕೆಲವೊಮ್ಮೆ ಅಂತಹ ಸಮಸ್ಯೆಗಳು ವ್ಯಾಪಕವಾಗಿದ್ದರೆ ಈ ಒಂದು ಚಿಕಿತ್ಸೆ, ಮನೆಮದ್ದು ಫಲಪ್ರದಾಯಕವಾಗಿ ಕೆಲಸ ಮಾಡೋದಿಲ್ಲ. ನಾರ್ಮಲಾಗಿ ಈ ಕೆಲವೊಂದಿಷ್ಟು ಗಡ್ಡೆಗಳು, ಅಲ್ಸರ್, ಹುಣ್ಣುಗಳು ಏನಾರು ಆಗಿ ಈ ಸಮಸ್ಯೆ ಸಂಭವಿಸಿದೆ, ಫಸ್ಟ್ ಸೆಕೆಂಡ್ ಸ್ಟೇಜ್ನಲ್ಲಿದ್ದರೆ ಈ ಒಂದು ಪರಿಹಾರ ನಿಮಗೆ ಬೇಗ ಒಂದು ಫಲವನ್ನು ಕೊಡ್ತದೆ. ಇಲ್ಲಾಂದರೆ ಆಯುರ್ವೇದಿಕ್ ವೈದ್ಯರನ್ನ ಭೇಟಿಯಾಗೋದು ಒಳ್ಳೆಯದು. ಈ ಮನೆಮದ್ದನ್ನು 21 ದಿನ ಮಿನಿಮಮ್ಮು, 1 ತಿಂಗಳ ಮ್ಯಾಕ್ಸಿಮಮ್ ಮಾಡ್ಬೋದು. ಇಷ್ಟು ಮಾಡೋದ್ರಿಂದ ಕರಳು ಊತ, ಕರಳು ಬಾವು, ಆ ಒಂದು ಲಿವರು ಮತ್ತು ಪ್ಯಾಂಕ್ರಿಯಾಸು, ಕಿಡ್ನಿ, ಹಾಗೆಯೇ ಕರುಳುಗಳು ಇವೆಲ್ಲ ಸ್ವಚ್ಛ ಆಗ್ತವೆ. ಅಲ್ಲಿರ್ತಕ್ಕಂಥ ಊತನೂ ಕೂಡ ಕಡಿಮೆ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ, ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಸರ್ವ ಆರೋಗ್ಯ ರಕ್ಷಣೆಗಾಗಿ ತಮ್ಮ ಒಂದು ಸಬ್ಸ್ಕ್ರೈಬು, ತಮ್ಮ ಒಂದು ಶೇರು ಒಂದು ಒಳ್ಳೆಯ ನಮಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತದೆ.
ನಿಮ್ಮ ಆರೋಗ್ಯನೂ ಚೆನ್ನಾಗಿರಲಿ, ಸಮಾಜದ ಆರೋಗ್ಯನೂ ಚೆನ್ನಾಗಿರಲಿ ಅಂತಕ್ಕಂಥ ಒಂದು ಮನೋಭಾವನೆಯಿಂದ ತಾವು ಈ ವಿಡಿಯೋಗಳನ್ನ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ. ಗುಣವಾಗದ ಯಾವುದೇ ಆರೋಗ್ಯದ ಸಮಸ್ಯೆಗಳಿದ್ರೂ ಯೋಗ ಮತ್ತು ಆಯುರ್ವೇದದಲ್ಲಿ ಪರಿಹಾರ ಇದೆ. ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡೋದ್ರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.